ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಹಾಗೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಾನು ಇಲ್ಲಿ ನಿಮಗೆ ಸೋರೆಕಾಯಿ ಹಲ್ವ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದು ನಮ್ಮ ಮನೇಲೇ ಬೆಳೆದಿರೋ ಸೋರೆಕಾಯಿ. ಸೊ ಫಸ್ಟ್ ನಾನು ಇದನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಾರ್ಡಿತ್ತು, ಕಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಯಿತು. ಸೊ ನಾನು ಕಟ್ ಮಾಡ್ಕೊಂಡ್ಮೇಲೆ ನೀಟಾಗಿ ಅದರದ್ದು ಸಿಪ್ಪೆನೆಲ್ಲ ತೆಗ್ದಿದ್ದೀನಿ. ಸೋರೆಕಾಯಿ ತುಂಬ ತಂಪು ನಮ್ಮ ಬಾಡಿಗೆ, ಅದರಲ್ಲೂ ಇಂಥ ಬಿಸಿಲಿನ ಟೈಮಲ್ಲಿ ತುಂಬ ಕೂಲ್ ಮಾಡುತ್ತೆ ಬಾಡಿನ. ಸೊ ಇವಾಗಿನ ಬಿಸಿಲು ಹೇಗಿದೆ ಅಂದರೆ ಆಲ್ರೆಡಿ ಬೇಸಿಗೆಗಾಲ ಶುರು ಆದೋ ರೀತಿ ಇದೆ. ಸೊ ಡೇ ಫುಲ್ ಬಿಸಿಲಿರುತ್ತೆ, ನೈಟ್ ಆದರೆ ಆಲ್ಮೋಸ್ಟ್ 7-8 ಹಂಗೆ ಚಳಿ ಶುರು ಆಗುತ್ತೆ. ವೆದರನ್ನು ಹೇಗೂ ನಾವು ಪ್ರಿಡಿಕ್ಟ್ ಮಾಡಲಿಕ್ಕಾಗಲ್ಲ. ಸೊ ಇಂಥ ಟೈಮಲ್ಲಿ ನಮಗೆ ಹೆಲ್ದಿಯಾಗಿರುತ್ತೆ ಫುಡ್ ತೊಗೊಂಡ್ರೆ ನಮ್ಮ ಬಾಡಿನೂ ಕೂಲ್ ಆಗಿರುತ್ತೆ ಆ್ಯಂಡ್ ಹೆಲ್ದಿ ಆಗಿರುತ್ತೆ. ಸೊ ನಾನಿಲ್ಲಿ ಸಿಪ್ಪೆ ಎಲ್ಲ ತಗೊಂಡ್ಮೇಲೆ ಅದರದ್ದು ಬೀಜನ ಎಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸೊ ನೀಟಾಗಿ ತಕ್ಕೋಬೇಕು. ಬೀಜ ಏನಾದ್ರು ಇದ್ಬಿಟ್ರೆ ಇಡೀ ಹಲ್ವಾನೇ ಕಹಿ ಟೇಸ್ಟ್ ಬಂದುಬಿಡುತ್ತೆ. ಸೊ ಅದನ್ನೆಲ್ಲ ತಕ್ಕೊಂಡಾದ್ಮೇಲೆ ನೀಟಾಗಿ ತುರ್ಕೋತಾ ಇದ್ದೀನಿ. ಮೀಡಿಯಮ್ ಸೈಜಲ್ಲೇ ತುರ್ಕೋಬೇಕು, ತುಂಬ ಸಣ್ಣಗೂ ಅಲ್ಲ ತುಂಬ ದೊಡ್ಡಕ್ಕೂ ಅಲ್ಲ. ಸೊ ತುರ್ಕೊಳ್ಳೋದು ಅಷ್ಟೇ ಸ್ವಲ್ಪ ಟೈಮ್ ತಗೊಳುತ್ತೆ. ಆಲ್ಮೋಸ್ಟ್ 30 to 45 ಮಿನಿಟ್ಸ್ ಬರೀ ನನಗೆ ತುರ್ಕೊಳ್ಲಿಕ್ಕೇ ಟೈಮ್ ತಗೊಳ್ತು. ಸೊ ತುರ್ಕೊಂಡಿದ್ದನ್ನೆಲ್ಲದನ್ನು ಒಂದು ಕಪ್ಪಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು 2-3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ತುಪ್ಪ ನೀಟಾಗಿ ಕರ್ಗಿದ ಮೇಲೆ ಅದಕ್ಕೆ ನಾನು ಗೋಡಂಬಿ, ಬಾದಾಮು ಹಾಗೆ ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ನೀವು ಬೇಕಾದರೆ ಅದಕ್ಕಿನ್ನೂ ಡ್ರೈ ಫ್ರೂಟ್ಸ್ ಯಾವ್ದಾದ್ರು ನಿಮಗೆ ಆ್ಯಡ್ ಮಾಡಲಿಕ್ಕೆ ಇಷ್ಟ ಇದ್ದರೆ ಮಾಡ್ಕೊಬೋದು. ಸೊ ನಾನಿಲ್ಲಿ ಇವು ಮೂರನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ನಾನು ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಸೊ ಇಲ್ಲಿವರೆಗೂ ಹುರ್ಕೋಬೇಕು ಅಂದರೆ ಗೋಡಂಬಿ ಕಲರು ಸ್ವಲ್ಪ ರೆಡ್ ಬರಬೇಕು ಆ್ಯಂಡ್ ದ್ರಾಕ್ಷಿ ಎಲ್ಲ ಊದ್ಕೊಬೇಕು. ಸೊ ಅಷ್ಟನ್ನು ಹುರ್ಕೋಬೇಕು. ನೆಕ್ಸ್ಟ್ ಹುರ್ಕೊಂಡ್ಮೇಲೆ ಅದನ್ನು ನಾನೊಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ತೊಗೊಂಡು ಪ್ಲೇಟಿಗೆ ಹಾಕ್ಕೊಂಡಾಗಿದೆ. ಸೊ ಹಾಕ್ಕೊಂಡ್ಮೇಲೆ ನಾವು ತುರ್ದಿಟ್ಕೊಂಡಿರೋಂತಹ ಸೋರೆಕಾಯಿನ ಅದಕ್ಕೆ ಹಾಕೋಬೇಕು. ನಾನು ಇಲ್ಲಿ 1 ಕಪ್ಪು ಅಳತೆ ಅಷ್ಟು ತೊಗೊಂಡಿದ್ದೀನಿ, ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಸೊ ಇದಿಷ್ಟು ಕಪ್ಪು ಸೋರೆಕಾಯಿನ ತುರ್ದಿಟ್ಕೊಂಡಿರೋದನ್ನು ನಾನು ಅದೇ ಕರ್ದಿಟ್ಕೊಂಡಿರೋ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಸೊ ನೀವು ಎಷ್ಟು ತುಪ್ಪದಲ್ಲಿ ಫ್ರೈ ಮಾಡ್ಕೋತಾರೋ ಅಷ್ಟು ರುಚಿಯಾಗಿ ಬರುತ್ತೆ. ಕೆಲವ್ರು ಹಾಗೆ ವಿಷಲ್ ಕೂಗಿಸ್ಬಿಡ್ತಾರೆ ಕುಕ್ಕರಿಗೆ ಹಾಕಿ. ಸೊ ಅದಷ್ಟೊಂದು ರುಚಿ ಕೊಡಲ್ಲ ನಮಗೆ. ಸೊ ಇದರಲ್ಲೇ ನಾವು ಫ್ರೈ ಮಾಡ್ಕೋಬೇಕು. ಹಾಗೆ ಇದರಲ್ಲಿ ನೀರು ಬಿಟ್ಕೊಳ್ತಾ ಹೋಗುತ್ತೆ. ನಾವು ಬೇರೆ ಎಕ್ಸ್ಟ್ರಾ ನೀರು ಹಾಕೋ ನೆಸೆಸಿಟಿ ಇರಲ್ಲ. ಬಟ್ ಅದ್ರ ಬದಲು 1 ಕಪ್ ಅಷ್ಟು ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಂದರೆ ಸಣ್ಣ ಲೋಟದಲ್ಲಿ ಅಷ್ಟು ಹಾಲು ಹಾಕ್ಕೊಂಡು, ಸೊ ಏನು ಅದರಲ್ಲಿ ನೀರು ಬಿಟ್ಕೊಡುತ್ತೆ ಆ ನೀರು ಆ್ಯಂಡ್ ಹಾಲು ಎರಡರಲ್ಲೇ ಬೇಯಬೇಕು. ನೆಕ್ಸ್ಟು ಯಾಕೆ ನಾನು ಆಗೊಂದು ಕಪ್ಪಷ್ಟು ಅಂದರೆ ಅಳತೆ ತೋರಿಸೋದೆ ಅಂದರೆ ಅದೇ ಕಪ್ಪಲ್ಲಿ ಒಂದು 40% ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ತುಂಬ ಸ್ವೀಟ್ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕೋಬೋದು. ಸಜೆಷನ್ ಏನಂದರೆ ನಾನೇನು ಆ ಕಪ್ಪಲ್ಲಿ 1 ಕಪ್ಪಿಗೆ 40% ಅಷ್ಟು ಸಕ್ಕರೆ ತೊಗೊಂಡಿದ್ದು ಅಷ್ಟೇ ಸಾಕು. ನನಗೆ ಅದೇ ತುಂಬ ಸ್ವೀಟಾಗಿತ್ತು. ಸೊ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಆಯಿತು ನನಗೆ ಅಷ್ಟೇ ಸ್ವೀಟ್ ಇಷ್ಟ ಆಗೋಲ್ಲ. ಸೊ ಅಷ್ಟೇ ಸಾಕು. ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಓವರಾಗಿ ಅನಿಸುತ್ತೆ. ಮತ್ತು ಸ್ವಲ್ಪ ಬೇಕಾದ್ರೆ ಒಂದು ಪಿಂಚ್ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ, ಇನ್ನೂ ಸ್ವಲ್ಪ ರುಚಿ ಸಿಗುತ್ತೆ. ಸೊ ನೆಕ್ಸ್ಟು ನೀಟಾಗಿ ತಿರುಗಿಸ್ಕೊತಾ ಹೋಗಬೇಕು. ಅದೆಷ್ಟು 1 ಕಪ್ ಇದ್ದಿದ್ದು ಹಾಫ್ ಆರ್ 3/4% ಅಷ್ಟು ಆಗೋಗುತ್ತೆ. ಸೊ ಲಾಸ್ಟಿಗೆ ನೀಟಾಗೆಲ್ಲ ತಿರ್ಸ್ಕೊಂಡ್ಮೇಲೆ ಅದಕ್ಕೆ 1 ಸ್ಪೂನು ತುಪ್ಪ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ತುಂಬ ಅಂಟಂಟ ಥರ ಫೀಲ್ ಬರುತ್ತೆ, ಅಲ್ಲಿ ತನಕ ತಿರುಗಿಸ್ಕೊತಾನೆ ಇರಬೇಕು. ನೆಕ್ಸ್ಟ್ ಅದಾದಮೇಲೆ ನೀವು ಹೊತ್ತಿಟ್ಕೊಂಡಿರೋಂತಹ ಗೋಡಂಬಿ, ದ್ರಾಕ್ಷಿ ಆ್ಯಂಡ್ ಬಾದಾಮಿನ ಮಿಕ್ಸ್ ಮಾಡಿಕೊಂಡು 1 ಕಪ್ಪಿಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ನೋಡಿ. ಸಖತ್ತಾಗಿ ಬಂದಿತ್ತು ಮಾತ್ರ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಒಂದು ಸತಿ ಟ್ರೈ ಮಾಡಿ.